ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾನೆ. ಬನ್ನಿ ಫ್ರೆಂಡ್ಸ್, ನಾವಿವತ್ತು ಮಲ್ಲೇಶ್ವರ ಕಡೆ ಹೊರಟಿದ್ದೀವಿ. ನಾವು ಫಸ್ಟು ಹೋಗಿದ ತಕ್ಷಣ ಮಲ್ಲೇಶ್ವರದಲ್ಲಿ ಸಾಯಿಬಾಬಾ ಟೆಂಪಲ್ ಇದೆಯಲ್ಲ, ಆ ದೇವಸ್ಥಾನಕ್ಕೆ ಹೋದೋ. ಅಂದರೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನಗಳೇ ಆಗ್ಬಿಟ್ಟಿತ್ತು. ಅಂದರೆ ಇದು ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನ ಇದೆ. ಅಷ್ಟಕ್ಕೆ ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇದು ದೇವಸ್ಥಾನಕ್ಕೆ ಹೋಗಿ ಸಾಯಿಬಾಬಾದ್ದು ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಗಡೆ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಇಸ್ಕೊಂಡು ಪ್ರಸಾದ ಎಲ್ಲ ತಿಂದು, ಪ್ರಸಾದ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ. ಮತ್ತು ಇವಾಗ ಪಕ್ಕದಲ್ಲೇ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇರೋದು. ಏನಕ್ಕಪ್ಪ ಇವಾಗ ಮಲ್ಲೇಶ್ವರಂಗೆ ಹೋಗಿರೋದು ಅಂದರೆ, ತಮ್ಲೈನ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿದೆ. ಅಂದರೆ ಇವಾಗ ಮಲ್ಲೇಶ್ವರಂನಲ್ಲಿ ಕಡಲೆಕಾಯಿ ಪರಿಷೆ ನಡೀತಾ ಐತೆ. ಆ ದೇವಸ್ಥಾನಕ್ಕಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಆ ಲೈಟಿಂಗ್ ಅರೇಂಜ್ಮೆಂಟ್ ಅಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು. ತುಂಬ ಎಲ್ಲೋ ಹೊರಗಡೆ ಹೋಗಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು ನಮಗಂತೂ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ಎಲ್ರಿಗೂ ಗೊತ್ತಿರೋ ಥರ ಬೆಂಗಳೂರಲ್ಲಿ 2 ದೇವಸ್ಥಾನಗಳಲ್ಲಿ ಕಡಲೆಕಾಯಿ ಪರಿಷೆ ಮಾಡ್ತಾರೆ. ಒಂದು ಮಲ್ಲೇಶ್ವರಮಲ್ಲಿ ಮತ್ತು ಇನ್ನೊಂದು ಬಸವನಗುಡಿಲಿ ದೊಡ್ಡ ಗಣಪತಿಗೆ. ಫಸ್ಟು ಮಲ್ಲೇಶ್ವರಮಲ್ಲಿ ನಡೀತೈತೆ. ಈಗ ಮಲ್ಲೇಶ್ವರಮಲ್ಲಿ 8, 9, 10ನೇ ತಾರೀಕು ಕಡಲೆಕಾಯಿ ಪರಿಷೆ ಇತ್ತು. ನಾವು ಈಗ ಹೊರಗಡೆ ಎಲ್ಲ ಹೋಗೋಕ್ಕಾಗಲ್ಲ. ಈಗ ಹಳ್ಳಿಗೊಳಗಡೆ ಜಾತ್ರೆ ಟೈಮಲ್ಲಿ ಮಕ್ಳಿಗೆ ಎಕ್ಸಾಮ್ ಎಲ್ಲ ಬಂದಿರುತ್ತೆ. ಇಂಥ ಟೈಮಲ್ಲಿ ಇಲ್ಲೆಲ್ಲ ಹೋಗಿ ಬಂದರೆ ನಮಗಂತೂ ಎಲ್ಲೋ ಹಳ್ಳಿಗೆ ಹೋಗಿದ್ದೀನಿ ಅನ್ನೋ ಥರ ಸೇಮ್ ಜಾತ್ರೆ ಥರನೇ ಇತ್ತು ನೋಡಿ. ಇದು ದೇವಸ್ಥಾನದ ಒಳಗಡೆ ದೇವ್ರಿಗೆಲ್ಲ ಕಡಲೆಕಾಯಿಂದನೇ ಅಭಿಷೇಕ ಮಾಡಿರ್ತಾರೆ. ಮತ್ತು ದೇವ್ರಿಗೆ ರೆಡಿ ಕೂಡ ಕಡಲೆಕಾಯಿಂದನೇ ಮಾಡಿದರು. ಅದು ತುಂಬ ಜನ ಇದ್ದರು. ಕ್ಯೂವಲ್ಲಿ ನಿಂತ್ಕೊಂಡು ನಾವು ಒಳಗಡೆ ಹೋದೋ ನೋಡಿ. ಇದು ಗಣಪತಿಗೂ ಅಷ್ಟೇ ಕಡಲೆಕಾಯಿಂದನೇ ಇದು ಮಾಡಿದ್ದಾರೆ. ಇದು ಕಾಡು ಮಲ್ಲೇಶ್ವರ ಸ್ವಾಮಿ. ಹತ್ರದಿಂದ ನೀಟಾಗಿ ತೆಗಿಯೋಕ್ಕಾಗಿರೋ ಫೋಟೋ ನೋಡಿ. ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು ಎಲ್ಲ. ನಮಗಂತೂ ತುಂಬ ಖುಷಿ ಆಯಿತು. ನಾವು ಫಸ್ಟ್ ಟೈಮ್ ಹೋಗಿದ್ದು ನೋಡಿ. ಇಲ್ಲಿ ಈ ದೇವಸ್ಥಾನಕ್ಕೆ ಈಚೆಗಡೆ ನಂದಿ ಇದೆಯಲ್ಲ, ಆ ನಂದಿಗೂ ಕೂಡ ಕಡಲೆಕಾಯಿಂದನೇ ಎಲ್ಲ ಅಲಂಕಾರ ಎಲ್ಲ ದರ್ಶನ ಗಾರ್ಡನ್ ಥರ ಇದೆ. ಹೆಸರಾಗಿ ಇದು ಮಲ್ಲೇಶ್ವರ ಪಕ್ಕದಲ್ಲಿ ದೇವಸ್ಥಾನಕ್ಕೆಲ್ಲ ಬಂದು ಸ್ವಲ್ಪ ಹೊತ್ತು ಮತ್ತು ಕೆಲವೊಂದು ಫೋಟೋಗಳೆಲ್ಲ ತಕ್ಕೊಂಡು ಮಕ್ಕಳೆಲ್ಲ ಗೊತ್ತಲ್ಲ, ಅಲ್ಲೆಲ್ಲ ನೋಡಿದ ತಕ್ಷಣ ಅವ್ರು ನಿಂತಾನೆ ಇಲ್ಲ. ಫಸ್ಟ್ ಆಟ ಸಾಮಾನು ಬೇಕು, ಅದು ಬೇಕು, ಇದು ಬೇಕು ಅಂತ ಹಠ ಮಾಡ್ತಾಯಿದ್ರು. ಅಲ್ಲಿ ನೈಟ್ ಆಗಿರೋದ್ರಿಂದ ಸರಿ ಅಂತ ಮಕ್ಕಳಿಗೆಲ್ಲ ಏನೇನು ಬೇಕು ಸರಗಳು ಎಲ್ಲ ತೊಗೊಂಡು ಸರಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಮತ್ತು ಸ್ವಲ್ಪ ಕಮ್ಮಿ ರೇಟ್ಗೂ ಇದೆ ಸರಗಳು. ಸ್ವಲ್ಪ ಸರಗಳು ಮಗಳಿಗೆ, ನಮಗೆ ಮಕ್ಕಳು ಬಳೆ, ಅವ್ರಿಗೆ ಆಟ ಸಾಮಾನು, ಜೀಪ್ಗಳೆಲ್ಲ ತೊಗೊಂಡು ಹೊರಡೋಕ್ಕೆ ಮನಸ್ಸು ಬರ್ತಿಲ್ಲ. ಆದರೆ ಟೈಮ್ ಆಗಿತ್ತು. ಅಲ್ಲೇ ಮಕ್ಕಳೆಲ್ಲ ಮಲ್ಕೊಳ್ಳೋ ಟೈಮ್ 9 ಗಂಟೆ ಹತ್ತಿರ ಬಾಯ್ತಾಯಿತ್ತು ಅಂದ್ಬಿಟ್ಟು ಮತ್ತೆ ಎಲ್ಲ ತೊಗೊಂಡು ಬಸ್ ಸ್ಟಾಪ್ ಕಡೆ ಹೊರಟು. ಮತ್ತು ನೆಕ್ಸ್ಟು ಇದೇ ತಿಂಗಳಲ್ಲಿ ಇಲ್ಲಿ ಬಸವನಗುಡಿಲಿ 3 ದಿನ ಮಾಡ್ತಾಯಿದ್ರು. ಅದನ್ನ ಈ ಸಲ 5 ದಿನ ಮಾಡಿದ್ದಾರೆ ಕಡಲೆಕಾಯಿ ಪರಿಷೆನ. ಹೋಗಿ ಬನ್ನಿ. ಮತ್ತು ಯಾರು ಹೊಸ್ದಾಗೆ ನನ್ನ ಚಾನಲ್ನ ನೋಡ್ತಾರೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾರ್ಯಾರು ಮಲ್ಲೇಶ್ವರಂ ಕಡಲೆಕಾಯಿ ಪರಿಷೆಗೆ ಹೋಗಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾವಂತೂ ಇದೇ ಫಸ್ಟ್ ಟೈಮ್ ಮಲ್ಲೇಶ್ವರಂಗೆ ಹೋಗಿರೋದು. ಬಸವನಗುಡಿಗೆ ಹೋಗ್ತಾಯಿದ್ದೋ. ಅತ್ತಿಗುಪ್ಪೆ ಮನೆ ಇರೋದ್ರಿಂದ ಬಸವನಗುಡಿಗೆ ಹೋಗ್ತಾಯಿದ್ದೋ. ಕಾಡು ಮಲ್ಲೇಶ್ವರಂಗೆ ಹೋಗಿರಲಿಲ್ಲ. ಅದಕ್ಕೆ ಈ ಸಲ ಹೋಗಿ ಬರೋಣ. ಅಂದರೆ ಸಂಡೇನೂ ಇತ್ತಲ್ವ, ಸಂಡೇ ಇರೋದ್ರಿಂದ ಎಲ್ಲರೂ ಮನೆ ಹತ್ರನೇ ಹೋಗಿ ಬರೋಣ, ಮಕ್ಳಿಗೂ ಒಂದು ಚೇಂಜಸ್ ಇರುತ್ತೆ ಅಂತ ನೋಡಿ. ಮತ್ತು ಈಗ ಮನೆ ಹತ್ರ ಬಂದು ಹೋಟ್ಲಲ್ಲೇ ಊಟ ಮಾಡಿ, ಮನೆ ಹತ್ರ ಅಂದರೆ ವಿಜಯನಗರದಲ್ಲೇ ಬಸ್ ಇಳ್ಕೊಂಡು ಅಲ್ಲೇ ಇಂದ್ರಪ್ರಸ್ಥ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು, ಅಂದರೆ ಆಲ್ರೆಡಿ 10 o'clock ಆಯ್ತಾ ಬರ್ತಾಯಿತ್ತು. ಇಲ್ಲ ಮಾಡ್ತಾ ಇದ್ದೀನಿ.